ಹಾಯ್ ಮೈ ಸ್ವೀಟ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಹೇಗೆ ಓಡ್ತಾ ಇದೆ ಅಲ್ವಾ? ಟೈಮ್ನ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ನಾವು ಹೇಳಿದಾಗೆ ಕೇಳೋದೂ ಇಲ್ಲ. ಆದರೂ ಕೂಡ ನಾವು ಟೈಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಎಂಥ ವಿಪರ್ಯಾಸ ಅಲ್ವಾ? ಎಷ್ಟು ಕೋಟಿಗೆ ಕೂಡ ನಾವು ಬಾಳಿದ್ರೂ ಕೂಡ, ಎಂಥ ಕಾರ್ ತಗೊಂಡ್ರೂ ಕೂಡ ಟೈಮ್ ಬಂದಾಗ ನಾವು ಅವ್ನು ಕರೆದ್ರೆ ಹೋಗಲೇಬೇಕು. ನಿನ್ನೆ ನಡೆದು ತುಮಕೂರು ಘಟನೆಯಲ್ಲಿ ಒಂದೇ ಕುಟುಂಬದವರು 6 ಜನ ಸತ್ತರು ಅಂದರೆ ಎಂಥ ಒಂದು ವಿಪರ್ಯಾಸ ಅಲ್ವಾ? ಅವ್ರೇನಾದರೂ 2 ನಿಮಿಷ ಲೇಟಾಗೆ ಮನೆ ಬಿಟ್ಟಿದ್ರೆ ಇಡೀ ಕುಟುಂಬ ಬದುಕೋತಾಯಿತ್ತು. ಅಕಸ್ಮಾತ್ ಅವ್ರು 2 ನಿಮಿಷ ಬೇಗ ಹೋಗಿದ್ರು ಕೂಡ ಆ ಕುಟುಂಬ ಬದುಕೋತಾಯಿತ್ತು. ಆ 2 ನಿಮಿಷದಲ್ಲಿ ಎಂಥ ಒಂದು ಶಕ್ತಿ ಇದೆ ಅಲ್ವಾ? ಹಾಗಾದರೆ ನಾವು ಯಾರಿಗೋಸ್ಕರ ಹೊಡೆದಾಡ್ಬೇಕು ಹೇಳಿ? ಟೈಮ್ಗೋಸ್ಕರ. ಎಂಥ ವಿಧಿಯಾಟ ಅಲ್ವಾ? ಲೇಟಾಗಿ ಕೆಲ್ಸಕ್ಕೆ ಹೋದರೆ ಮ್ಯಾನೇಜರ್ ಯಾವಾಗಲೂ ಬೈತಾ ಇರ್ತಾರೆ. ಲೇಟಾಗಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಕೆಡುತ್ತೆ. ಲೇಟಾಗಿ ಎಕ್ಸಾಮ್ಗೆ ಹೋದರೆ ಲೆಕ್ಚರ್ ಬೈತಾರೆ. ಇಷ್ಟೆಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಏನು ಹೇಳಿ? ಟೈಮ್. ಹಾಗಾದರೆ ನಾವು ಯಾರಿಗೆ ಬೆಲೆ ಕೊಡಬೇಕು ಹೇಳಿ? ಟೈಮ್ಗೋಸ್ಕರ. ಇರೋ ಟೈಮಲ್ಲಿ ನಾವು ಈ ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ, 4 ಜನ ಜೊತೆಲಿ ಒಳ್ಳೆ ಮಾತಾಡೋಣ, 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋಣ, ಒಂದು ಸಹಾಯ ಮಾಡೋಣ. ಲೈಫಲ್ಲಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಗುರಿ ಸಾಧಿಸೋಣ, ನಮ್ಮಿಂದ ಒಂದು 4 ಜನಕ್ಕೆ ಸಹಾಯ ಆಗಲಿ ಅಂತ ಒಂದು ಒಳ್ಳೆ ಒಂದು ಫೀಲ್ ಮಾಡೋಣ. ಈ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.